ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಹಾರಲು ಬಾರದ ಹಕ್ಕಿಯೊಂದು ಹಂಚಿಲ್ಲದ ಮನೆ ಮೇಲೆ ಕೂತು ಅಳುತ್ತಿತ್ತಂತೆ. ಆಸರೆ ಇಲ್ಲದ ಅನಾಥ ನಾನು, ಕನಿಷ್ಠ ಅಪ್ಪಿಕೊಳ್ಳುವುದಕ್ಕೂ ನನ್ನವರು ಯಾರೂ ಇಲ್ಲ ಎಂದು. ಆಗ ಹಂಚಿಲ್ಲದ ಮನೆಯು ನಗುತ್ತಾ ಹೇಳಿತಂತೆ, ಏ ಮೂರ್ಖ, ಚಾವಣಿ ಇಲ್ಲದ ಸೂರು ನಾನು, ಆದರೂ ನಿನಗೆ ಹೆಗಲಾಗಿರುವೆ. ಇನ್ನಾದರೂ ರೆಕ್ಕೆ ಬಿಚ್ಚಿ ಹಾರುವ ಪ್ರಯತ್ನ ಮಾಡು, ಆಕಾಶವೇ ನಿನ್ನನ್ನು ಆಹ್ವಾನಿಸುತ್ತಿದೆ ಎಂದು. ಜೀವನದಲ್ಲಿ ಯಾವುದಕ್ಕೂ ಆಸೆ ಪಡಬಾರದು. ನಮ್ಮ ಹಣೆ ಬರಹದಲ್ಲಿ ಏನಿರ್ತದೆಯೋ ಅದೇ ನಡೆಯೋದು. ಯಾರಿಲ್ಲದ ಊರಿನಲ್ಲಿ ಏಕಾಂತ ನನಗಿರಲಿ, ಯಾರೆಷ್ಟೇ ಹುಡುಕಿದರೂ ಆ ಊರು ಸಿಗದಿರಲಿ. ಆಡುವ ಮಾತಿನ ಮೇಲೆ ಹಿಡಿತವಿರಲಿ, ಕೇಳಿದವರು ಕ್ಷಮಿಸಬಹುದೇನೋ ಮರೆಯಲಾರರು. ಶ್ರೀಕೃಷ್ಣ ಹೇಳ್ತಾರೆ, ಮೋಸ ಹೋಗು, ಆದರೆ ಯಾರಿಗೂ ಮೋಸ ಮಾಡಬೇಡ. ಯಾಕಂದ್ರೆ ಮೋಸ ಹೋದವನಿಗೆ ಒಂದು ದಿನ ಬುದ್ಧಿ ಬರ್ತದೆ, ಆದರೆ ಮೋಸ ಮಾಡಿದವನಿಗೆ ಒಂದು ದಿನ ಎಲ್ಲವೂ ಕಳೆದು ಹೋಗ್ತದೆ. ಸಂಸಾರದಲ್ಲಿ ನೊಂದು ಬೆಂದು ಕಣ್ಣೀರು ಹಾಕಿ ಸಾಕಪ್ಪ, ಈ ಜೀವನ ಸತ್ತು ಹೋಗೋಣ ಅಂತ ಅಂದ್ಕೊಂಡಿರ್ತಾರೆ ಹೆಣ್ಣು ಮಕ್ಕಳು. ಆದರೆ ಬದುಕಬೇಕು ಅಂತ ಅನ್ಸೋದು ತನ್ನ ಕರುಳ ಬಳ್ಳಿಗಳಿಗಾಗಿ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು. ಬರೇ ಬೂದಿಯಾಗುವುದಕ್ಕಾಗಿ ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನ ನೋಡಿ ಉರಿಯುತ್ತಾನೆಂದು. ಬದುಕು ಕಲಿಸುವ ಪಾಠಕ್ಕೆ ಬೆಲೆ ಕಟ್ಟಲಾಗದು, ಯಾಕಂದ್ರೆ ಅಲ್ಲಿ ಸೋಲೆ ಮೊದಲ ಗುರು. ಕೆಟ್ಟ ಸಮಯ ಬರೋದು ನಮಗೆ ನೋವು ಕೊಡೋದಕ್ಕಲ್ಲ, ನಮ್ಮ ಜೀವನದಲ್ಲಿ ಯಾರ್ಯಾರು ಎಂಥವ್ರು ಅಂತ ತೋರಿಸಿಕೊಡೋದಕ್ಕೆ. ಜೊತೆಯಾಗಿ ನಡೆದ ಹಾದಿಯಲ್ಲಿ ಇಂದು ನೆರಳು ಕೂಡ ಮೌನವಾಗಿದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.